ಶ್ರೀಮಂತ ಈ ಶಿವಕಾಂತ ಗೌಡ. ಇಲ್ಲಿ ನನ್ನದೇ ನ್ಯಾಯ, ನನ್ನದೇ ನೀತಿ, ನನ್ನದೇ ಧರ್ಮ, ಇಲ್ಲಿ ನನ್ನದೇ ತೀರ್ಪು. ನಾ ಹೇಳಿದಂತೆ ಕೇಳಬೇಕು ಈ ಊರಿನ ಜನ. ಸೂಳೆಯರಿಗೆ ಸರದಾರನಾಗಿ, ಕರತಿಯರಿಗೆ ಗಂಡನಾಗಿ ಮೆರೆಯುತ್ತಿರುವ ಸಿರಿವಂತ ಈ ಶಿವಕಾಂತ ಗೌಡ. ಬೆಟ್ಟದ ಹುಲಿಯಂತೆ ಖರ್ಚಿಸಿ ಹಣವನ್ನು ಹೆಂಡದಂತೆ ಸುರುವಿ ಸರ್ಕಾರವನ್ನೇ ನನ್ನ ಕಾಲು ಕೆಳಗೆ ನಾಯಿಯಂತೆ ಆಡಿಸಿ ಗೌಡ ರಾಜ್ಯವನ್ನೇ ರಾವಣ ರಾಜ್ಯವನ್ನಾಗಿ ಮಾಡಿಕೊಂಡ ಗೌಡ ಈ ಶಿವಕಾಂತ ಗೌಡ. ನನ್ನ ಮೇಲೆ ಅವನ್ಯಾವನಿದ್ದಾನೆ ನನ್ನ ಎದುರು ನಿಲ್ಲುವ ಗಂಡು. BA ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ಮಾಡಿ ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿ ಲಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿದ್ದಾನೆ ಆ ಬಡಪಾಯಿ ಶಶಾಂಕ್. 5 ಪೈಸೆಗೆ ಗತಿ ಇಲ್ಲದೆ ನಿನಗೆ 5,000 ಹಣ ಎಲ್ಲಿಂದ ಬರಬೇಕು? ಅದಕ್ಕೆ ನಾ ಹೇಳಿದ ಶಶಾಂಕ್ ಅವನ ತಂಗಿಯನ್ನು ನನ್ನ ಹತ್ತಿರ ಕಳಿಸಿಕೊಡಲೇಬೇಕು. ಆಗ ಈ ಬಡವನ ತಂಗಿಯನ್ನು ನನ್ನ ಬಾಹುಬಂಧನದಲ್ಲಿ ಬಿಗಿದಪ್ಪಲೇಬೇಕು. ಅದೇ ಈ ಶಿವಕಾಂತ ಗೌಡನ ಸ್ಪೆಷಾಲಿಟಿ. ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರುವ ಕಳ್ಳ ಮಾಲಿನ ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾ ಹೋಗಿದ್ದಾನೆ ಬಲಗೈ ಭಂಟನಾಗಿ. ಸ್ವಂತ ತಮ್ಮನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಲೇಬೇಕು. ನಮಸ್ಕಾರ ಗೌಡ್ರೆ. ಓಹೋ, ಯಾರು? ನಮಸ್ಕಾರ ಇನ್ಸ್ಪೆಕ್ಟರ್. ಯಾವುದೋ ವಿಚಾರದಲ್ಲಿದ್ದೀರ? ಮತ್ತೇನಾದರೂ ಕೆಲಸವಿದ್ರೆ ಹೇಳಿ ಗೌಡ್ರೆ. ನಾನು ಈ ಕಾಕಿ ತೊಟ್ಟಿದ್ದೆ ನಿಮಗೋಸ್ಕರ. ಅದು ಅಂದ ಮೇಲೆ ನಿಮಗೆ ಮತ್ಯಾವ ಚಿಂತೆ? ಚಿಂತೆ
ಸೂರ್ಯಕಾಂತ್, ಚಿಂತೆ ಎಂಬುವ ಚಿತೆ ನನ್ನ ತಂದೆಯ ಪಾರ್ಥಿವ ಶರೀರದೊಡನೆ ಸುಟ್ಟು ಬೂದಿಯಾಗಿದೆ. ಸಿರಿತನದ ಸಾಗರದಲ್ಲಿ ಅಂದದ ಅರಮನೆ ಕಟ್ಟಿಸಿ ಶೃಂಗಾರದ ಸಿಂಹಾಸನದ ಮೇಲೆ ಬಂಗಾರದ ಬಾಗಿಲೊಳಗೆ ರಕ್ತದ ಮಂಚದ ಮೇಲೆ ಗಾದೆ ಎಂಬ ಸೂಳೆಯರ ಮೇಲೆ ಬಿದ್ದು ಬಸೆಯುವ ಈ ಸರದಾರನಿಗೆ ಸೂರ್ಯಕಾಂತ್, ನಿನ್ನಿಂದ ನನಗೆ ಏನಾದರೂ ಕೆಲಸ ಆಗಬೇಕಾಗಿದ್ದರೆ ನಾನೇ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ಈಗ ನಿನ್ನ ಕೆಲಸ ನೀನು ನೋಡಿಕೋ. ನನ್ನ ಎಲ್ಲ ಕೆಲಸ ಮುಗಿಸಿಕೊಂಡೇ ಇಲ್ಲಿಗೆ ಬಂದಿರ್ಬೇಕು ಗೌಡ್ರಿ. ಹಾ, ಅದರಲ್ಲಿ ವಿಕ್ರಾಂತ್ ಅಲ್ಲಿ ಕಾಣ್ತಾ ಇಲ್ವಲ್ಲ? ಅವನು ನಮ್ಮ ಬೆಂಗಳೂರಿನಲ್ಲಿರುವ ಫ್ಯಾಕ್ಟರಿಯ ಸಾಮಾನು ಖರೀದಿಗಾಗಿ ಕಲ್ಕತ್ತಾ ಹೋಗಿದ್ದಾನೆ. ಅವನಿಲ್ಲದೆ ನನಗೂ ಏನೋ ಕಳೆದುಕೊಂಡಂತಾಗಿದೆ. ಅಷ್ಟೊಂದು ಭಾರವಾಗಿದೆ ಅವನ ನಿಷ್ಠೆ. ಸೂರ್ಯಕಾಂತ್, ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಅವನೆಂದು ನೀನು ತಿಳಿದಿರಬಹುದು. ಅದು ನಿನ್ನ ತಪ್ಪು ಕಲ್ಪನೆ. ವಿಕ್ರಾಂತ ನನ್ನ ತಮ್ಮನ ಸಮನ. ಒಟ್ಟಿನಲ್ಲಿ ಹೇಳಬೇಕೆಂದರೆ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅರ್ಧಕ್ಕೂ ಮೀಸಲಾಗಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಹೀಗೇಕೆ ಮನಸ್ಸು ಮುನಿಸಿಕೊಳ್ಳುವೆ ಸೂರ್ಯಕಾಂತ್? ನೀನೇನು ಹೊರಗಿನವನೇ? ನಿನ್ನಿಂದ ತಾನೇ ನಮ್ಮ ಎಲ್ಲ ಕೆಲಸಗಳು ಯಶಸ್ವಿಯಾಗಿರೋದು. ಸುಮ್ಮನೆ ತಮಾಷೆಗೆ ಅಂದೆ ಬಿಡಿಗೌಡ್ರಿ. ನಿಮ್ಮ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿಲ್ಲವೇ? ವೆರಿ ಗುಡ್. ಏನಾದರೂ ಡ್ರಿಂಕ್ಸ್? ಎಸ್. ಶಟೆ, ಲೇ ಶಟೆ. ಒಳಗಡೆ ವಿಸ್ಕಿ ಬಾಟ್ಲಿ ಇದೆ, ಅದನ್ನು ತೆಗೆದುಕೊಂಡು ಬಾ. ಆಯ್ತ್ರಿ. ಸೂರ್ಯಕಾಂತ್, ಬನ್ನಿ, ಕಮಾನ್ ಕುಳಿತುಕೊಳ್ಳಿ.